ಶಿಸ್ತಿರಬೇಕು, ಅದು ಹೊರೆ ಆಗಬಾರ್ದು, ಆದರೆ ಕಟ್ನಿಟ್ಟಾಗಿರಬೇಕು. ಅನ್ಶೇಕಬಲ್ ಡಿಸಿಪ್ಲಿನ್ ಅಂತಾರೆ. ಶಿಸ್ತು ಬೇಕಾ? ಹೌದು, ಬೇಕು. ನಮಗೇನಾದರೂ ಶಿಸ್ತನ್ನು ಮಾಸ್ಟರ್ ಮಾಡ್ಕೊಳ್ಬೇಕು ಅಂತಿದ್ರೆ, ಸೆಲ್ಫ್ ಡಿಸಿಪ್ಲಿನ್, ಸ್ವಯಂ ಶಿಸ್ತು ಮಾಸ್ಟರ್ ಮಾಡ್ಕೋಬೇಕಾಗಿದ್ರೆ ಭಗವದ್ಗೀತಾ ಫಾಲೋ ಮಾಡಬೇಕು. ಆಗ ನಾವು ಬೆಳಗ್ಗೆ ಎದ್ದು ಪ್ಲ್ಯಾನ್ ಮಾಡ್ಕೊಳ್ತೀವಿ. ಶಿಸ್ತಲ್ಲಿ ನಂಬರ್ 1 ಮಾರ್ನಿಂಗ್ ಬೇಗ ಎದ್ದು ಪ್ಲ್ಯಾನ್ ಮಾಡ್ಕೊಳ್ಳೋದು. ಆ ಟೈಮ್ನಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿಕ್ಕೆ ಕೆಲಸ ಆಗುತ್ತೆ. ನಂಬರ್ 2, ನಮ್ಮ ಎಮೋಷನ್ನ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದು. ಅಂದರೆ ಯಾವುದಕ್ಕೂ ರಿಯಾಕ್ಟ್ ಮಾಡದೆ ರೆಸ್ಪಾಂಡ್ ಮಾಡೋದು. ನಂಬರ್ 3, ನಮಗೆ ಯಾವ್ಯಾವುದು ಡಿಸ್ಟ್ರಾಕ್ಷನ್ ಇದೆ ಅದನ್ನು ಎಲಿಮಿನೇಟ್ ಮಾಡೋದು. ನಾವು ಯಾವುದನ್ನು ಎಲಿಮಿನೇಟ್ ಮಾಡಬೇಕು? ನಮ್ಮ ಶಾಂತಿಗೆ ಯಾವ್ದು ಅಡ್ಡ ಬರ್ತಾ ಇದೆ ಅದನ್ನು ಎತ್ತಾಕಬೇಕು. ನಮ್ಮ ಸುಖಕ್ಕೆ ಯಾವ್ದು ಅಡ್ಡ ಬರ್ತಾ ಇದೆ ಅದನ್ನು ಪಕ್ಕಕ್ಕೆ ಹಾಕಬೇಕು. ದಟ್ ಎಲಿಮಿನೇಷನ್ ಅದು ಸ್ವಯಂ ಶಿಸ್ತಲ್ಲಿ ಬರುತ್ತೆ. ನಾವು ಏನಾದರೂ ಪ್ರಾಮಿಸ್ ಮಾಡಿದರೆ ಈ ಕೆಲಸ ಮಾಡ್ತೀನಿ, ಹೀಗೆ ಮಾಡಬೇಕು ಅಂತ ಸ್ಟ್ರಿಕ್ಟಾಗಿ ಅದನ್ನು ಇವತ್ತು ಮಾಡ್ತೀನಿ ಅಂತ ಅಂದ್ಕೊಳ್ಳೋದು. ಅಂದರೆ ಫೋಕಸ್ ಮಾಡೋದು ಅದನ್ನು ನಮ್ಮಲ್ಲಿ ಯಾವುದು ಗೋಲ್ ಇಟ್ಕೊಂಡಿದ್ದೀವೋ ಆ ಕಡೆಗೆ ಫೋಕಸ್ ಮಾಡೋದು. ಇದೆಲ್ಲವೂ ಕೂಡ ಯಾವುದು ಅಪೇಕ್ಷೆ ಇಲ್ಲ. ಇದೆಲ್ಲವೂ ಕೂಡ ಭಗವದ್ಗೀತೆಯಲ್ಲಿ ಸೂಕ್ಷ್ಮವಾಗಿದೆ. ನಾವು ಒಂದೆರಡು ಶ್ಲೋಕ ಓದಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಪ್ಲ್ಯಾನಿಂಗ್ ಸ್ಟಾರ್ಟ್ ಆಗುತ್ತೆ. ಸ್ವಯಂ ಶಿಸ್ತು ತಾನೇ ಬರುತ್ತೆ.